ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಜಗನ್ಮಾತೆ ಅಕ್ಕ ಮಹಾದೇವರ ಜಯಂತಿಯ ಅನಂತ ಶುಭಾಶಯಗಳು. ಶರಣ ಬಂಧುಗಳೇ, ನಾಳೆ ರೇವಣಸಿದ್ದೇಶ್ವರ ದೇವಾಲಯದಲ್ಲಿ ನಗರದಲ್ಲಿ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಆ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲೂ ಕೂಡ ಪಾಲ್ಗೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಈ ಒಂದು ಪ್ರಚಾರ ಸಮಿತಿ ಸಭೆಯ ಕಾರ್ಯಕ್ರಮದಲ್ಲಿ ಶರಣ ಜೀವಿತಕ್ಕಂಥ ಅಪ್ಪ ತೀರ್ಥಸ್ಥರವರಿಗೂ ಕೂಡ ನಂತರಂತ ಶರಣಾರ್ಥಿಗಳು, ಅದೇ ರೀತಿಯಾಗಿ ಇನ್ನೋರ್ವ ಪ್ರಚಾರ ಸಮಿತಿ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಶರಣರಾದ ಶ್ರೀಸರ್ ಪಾಟೀಲ್ ಅವರು ಕೂಡ ನಂತರಂತ ಶರಣಾರ್ಥಿ ಹೇಳುತ್ತಾ ಅವ್ರ ಹೆಚ್ಚಿನ ಪ್ರಕಟಣೆಯನ್ನು ಮುಂದುವರಿಸಿಕೊಂಡು ಹೋಗ್ಬೇಕಂತ ಶ್ರೀಸರ್ ಪಾಟೀಲ್ ಅಲ್ಲಿ ನಾನು ಕೇಳ್ಕೊತೇನೆ. ನಮಸ್ಕಾರ. ಜಗನ್ಮಾತೆ ಶರಣಿ ಅಕ್ಕ ಮಹಾದೇವಿಯ ಜಯಂತಿ ಆಚರಣೆ ಮಾಡಲಾಗುತ್ತದೆ. ದಿನಾಂಕ 4/4/2026 ನಮ್ಮ ರೇವಣಸಿದ್ದೇಶ್ವರ ಕಾಲನಿಯ ರೇವಣಸಿದ್ದೇಶ್ವರ ಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು ನಾಳೆ ಸಾಯಂಕಾಲ 5 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವಂತ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸುವವರು ಸಿದ್ಧಲಿಂಗ ಶಿವಾಚಾರ್ಯ ಹಿರೇಮಠ ಆಳಂದ್. ಅದೇ ರೀತಿಯಾಗಿ ಈ ಅಧ್ಯಕ್ಷತೆ ವಹಿಸುವರು ಮಹೇಶ್ವರಿ ವಾಲಿ ಅವರು ಅಧ್ಯಕ್ಷತೆ ವಹಿಸುತ್ತಾರೆ. ಅದೇ ರೀತಿಯಾಗಿ ಈ ಉಪನ್ಯಾಸಕರಾಗಿ ವಿಶೇಷ ಉಪನ್ಯಾಸಕರಾಗಿ ಜಗದೇವಿ ಬುಕ್ಕ ಶಿಕ್ಷಕರು ಅವರು ಕೂಡ ಭಾಗವಹಿಸುತ್ತಾರೆ. ಅದೇ ರೀತಿಯಾಗಿ ಶರಣರಾದ ಕಮಿಟಿಯ ಅಧ್ಯಕ್ಷರಾದ ವಿಶ್ವನಾಥ್ ನಿಪ್ಪಾಣಿ ಅವರು, ಅದೇ ರೀತಿಯಾಗಿ ಅತಿಥಿಯಾಗಿ ಸಂಜಯ್ ಕುಮಾರ್ ಪಾಟೀಲ್ ಅವರು ಭಾಗವಹಿಸುತ್ತಾರೆ. ಅದೇ ರೀತಿಯಾಗಿ ವೈಶಾಲಿ ಪಾಟೀಲ್ ಅವರು ಅಧ್ಯಕ್ಷತೆ ವಹಿಸುವರು. ಈ ಕಾರ್ಯಕ್ರಮಕ್ಕೆ ನಮ್ಮ ಕಾಲನಿಯ ಸದ್ಭಕ್ತರು ಮತ್ತು ಸೋದರ ಸೋದರಿಯರು ಭಾಗವಹಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಇದೇ ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನಿತರಾದ ಶಂಕರ ಶ್ರೀ ಪ್ರಶಸ್ತಿ ಜಿಲ್ಲಾ ಮಟ್ಟದ ಸನ್ಮಾನಿತರಾದ ಪೂಜಾ ರಮೇಶ್ ಲೋಹಾರ್ ಅವರು ಕೂಡ ಆಗಮಿಸುತ್ತಾರೆ. ಅವರಿಗೆ ವಿಶೇಷ ಸನ್ಮಾನ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಈ ಆದರ್ಶ ದಂಪತಿಗಳಾದ ಸುಮನ್ ಶ್ರೀಶೈಲ್ ಪಾಟೀಲ್ ಮತ್ತು ಶ್ರೀದೇವಿ ಸೋಮಶೇಖರ್ ಹತ್ತರಿಕೆ ಇವರಿಗೆ ಕೂಡ ಆದರ್ಶ ದಂಪತಿಗಳಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಕೂಡ ಸನ್ಮಾನ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಶಂಕರಶ್ರೀ ಪ್ರಶಸ್ತಿ ವೀರಯ್ಯ ಸ್ವಾಮಿ ಕೆಜಿಬಿ ಬ್ಯಾಂಕಿನ ಫೀಲ್ಡ್ ಆಫೀಸರ್ ಆದ ಅವರಿಗೂ ಕೂಡ ಸನ್ಮಾನ ಮಾಡಲಾಗುತ್ತದೆ. ಈ ಸನ್ಮಾನದ ಕಾರ್ಯಕ್ರಮಕ್ಕೆ ಮತ್ತು ಈ ಅಕ್ಕ ಮಹಾದೇವಿಯ ಜಯಂತಿಯ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸರ್ವ ಸದಸ್ಯರು ಈ ಕಾಲನಿಯ ಸೋದರ ಸೋದರಿಯರು ಭಾಗವಹಿಸಬೇಕಾಗಿ ಕೇಳಿಕೊಳ್ತೇನೆ. ನಮಸ್ಕಾರ.